ನಮಸ್ಕಾರ ವೀಕ್ಷಕರೇ, ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ. ಸೊ ಯುವ ರೈತರ ಮಿತ್ರರಿಗೆ, ಹೊಸದಾಗಿ ಕೃಷಿ ಅಳವಡಿಸ್ಕೊತಾರೋಕ್ಕೆ ಹಂಬೆಗಾಲು ಇಡ್ತಾ ಇರೋಂಥ ಹೊಸ ರೈತರುಗಳಿಗೆ ಸೊ ಈ ವಿಡಿಯೋ ತುಂಬ ಉಪಯೋಗ ಆಗುತ್ತೆ. ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ, ಅರ್ಧ ವೀಡಿಯೋ ನೋಡ್ಬಿಟ್ಟು ಇದು ಹೆಂಗೆ ಹೆಂಗೆ ಅಂತ ಮತ್ತೆ ಕೇಳಬೇಡಿ. ಮತ್ತು ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಹಾಕಿ, ಮತ್ತು ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಸೊ ಯಾಕೆ ಅಂದರೆ ನನ್ನ ಉದ್ದೇಶ ಇಷ್ಟೇ, ರೈತರು ಸಬಲೀಕರಣ ಆಗಬೇಕು. ರೈತರ ಸಣ್ಣ ಇಳುವರಿದಾರರು, ದೊಡ್ಡ ಇಳುವರಿದಾರರು ಹೆಂಗವರು ಮಾಡ್ಕೊಳ್ತಾರೆ, ಸಣ್ಣ ಇಳುವರಿದಾರರು ಮುಂಚೂಣಿಗೆ ಬರಬೇಕು. ಸಣ್ಣ ಇಳುವರಿದಾರರು ಯಾವತ್ತೂ ಕೃಷಿಲಿ ಗೆಲ್ತಾರೆ, ಅವತ್ತು ಇಡೀ ನಮ್ಮ ಭಾರತದ ಸಿಸ್ಟಮ್ ಗೆಲ್ಲುತ್ತೆ ಅಂತ ನನ್ನ ಅನಿಸಿಕೆ. ಏಕೆಂದರೆ ಸಣ್ಣ ಇಳುವರಿದಾರರು ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಸೊ ಅವರು ಯಾವ ರೀತಿ ಕೃಷಿನ ಅಳವಡಿಸ್ಕೋಬೇಕು ಅನ್ನೋದನ್ನ ನಾನು ಈ 5 ವರ್ಷದಲ್ಲಿ ಈ ಕೃಷಿಯನ್ನು ಅಳವಡಿಸ್ಕೊಂಡು ಸಣ್ಣ ಇಳುವರಿದಾರನಾಗಿ 1 ಎಕರೆ 5 ಕುಂಟೆ ನನ್ನ ಹತ್ರ ಜಮೀನಿದೆ. ಸೊ ಈ 1 ಎಕರೆ 5 ಕುಂಟೆಗೆ 1 ನಾಟಿ ಹಸು ಇಟ್ಕೊಂಡು ಸುಭಾಷ್ ಪಾಳೇಕರ್ ಕೃಷಿ ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಈ ಬುಕ್ಕನ್ನು ಓದ್ಕೊಂಡು ಸೊ ನಾನು ಎಷ್ಟು ಸಾಧ್ಯನೋ ಈ ಕೃಷಿನ ಇಂಚಿಂಚೂ ಓದ್ಕೊಂಡು ನನಗೆ ಅರ್ಥ ಆಗೋ ರೀತಿಯಲ್ಲಿ ಮತ್ತು ಜನಸಾಮಾನ್ಯರಿಗೂ ಅರ್ಥ ಆಗೋ ರೀತಿಯಲ್ಲಿ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡೂ ಕೂಡ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಮತ್ತು ಎಷ್ಟೋ ಜನಕ್ಕೆ ಈ ಕೃಷಿ ಬಗ್ಗೆ ಇನ್ನೂ ಗೊಂದಲ ಇದೆ. ಯಾಕೆ ಕೊಟ್ಟಿಗೆ ಗೊಬ್ಬರನೂ ಹಾಕ್ಬಾರ್ದು, ರಾಸಾಯನಿಕಗಳನ್ನೂ ಹಾಕ್ಬಾರ್ದು, ಉಳುಮೆ ಮಾಡಬಾರ್ದು, ಏನೂ ಮಾಡ್ದೇ ಹೆಂಗೆ ಬರುತ್ತೆ ಬೆಳೆ ಅನ್ನೋದು ತುಂಬ ಜನಕ್ಕೆ ಗೊಂದಲ ಇದೆ. ಯಾಕೆ ಅಂದರೆ ಅವರೆಲ್ಲ ಈಗಿನ ಜನ್ರೇಷನ್ನವರು, ನನ್ನಂಗೆ ಹುಟ್ಟಿರೋರು, 1988 ನನ್ನ ಡೇಟ್ ಆಫ್ ಬರ್ತು. ಸೊ ಹಾಗೆ ಈಗ 90 ದಶಕದಿಂದ ಹೊರಗಡೆ ಹುಟ್ಟಿರೋರ್ಗಂತೂ ಈಗ ಕೃಷಿ ಅಳವಡಿಸ್ಕೊತಾರವರು, ಇಂಜಿನಿಯರ್ಸ್, ಡಾಕ್ಟರ್ಸ್ ತುಂಬ ಜನಗಳು ಬರ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆಲ್ಲ ನಮ್ಮ ಪೂರ್ವಜರ ಕೃಷಿಗಳನ್ನ ತಿಳಿಸೋಂಥ ಮಹತ್ವವನ್ನು ಅವ್ರ ತಂದೆ ತಾಯಿಗಳು ಮಾಡಬೇಕಾಯ್ತು. ಎಲ್ಲೋ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಈ ಕೃಷಿನ ಅಳವಡಿಸ್ಕೊಳ್ಳೋಕೆ ಇನ್ನೂ ಗೊಂದಲವಿದೆ. ಸೊ ಆ ಉದ್ದೇಶದಿಂದ ಇತ್ತೀಚೆಗೆ ನಮ್ಮ ಸುಭಾಷ್ ಪಾಳೇಕರ್ ಕೃಷಿ ಈ ಮೊಬೈಲ್ ತಂತ್ರಜ್ಞಾನ ಆನ್ಲೈನ್ನಲ್ಲಿ ಸ್ವಲ್ಪ ಎಲ್ಲ ಹರಿದಾಡ್ತಾ ಇರೋದ್ರಿಂದ ಹೆಚ್ಚು ಜನ ನಮ್ಮ ನ್ಯಾಚುರಲ್ ಕೃಷಿಗೆ ಒಂದು ಸ್ವಲ್ಪ ಒತ್ತು ಕೊಡ್ತಾ ಇದ್ದಾರೆ. ಅಂದರೆ ಗೋ ಆಧಾರಿತ ಕೃಷಿ ಆಗಿರ್ಬೋದು, ಸುಭಾಷ್ ಪಾಳೇಕರ್ ಕೃಷಿ ಆಗಿರ್ಬೋದು, ಇಂಥದಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಏನು ಈ ರಾಸಾಯನಿಕ ಮುಕ್ತ ಮತ್ತು ಕೊಟ್ಟಿಗೆ ಗೊಬ್ಬರಗಳ ಮುಕ್ತ ಯಾವ ರೀತಿ ಕೃಷಿ ಮಾಡೋದು, ಮತ್ತು ಇದರಿಂದ ಆಗುವಂಥ ಉಪಯೋಗಗಳೇನು, ಯಾವ ರೀತಿ ನಾವು ಕೊಟ್ಟಿಗೆ ಗೊಬ್ಬರಗಳು ಹಾಕ್ತಾನೆ, ರಾಸಾಯನಿಕಗಳು ಹಾಕ್ತಾನೆ, ಮತ್ತು ಉಳುಮೆ ಮಾಡ್ತಾನೆ, ಹೆಂಗೆ ಕೃಷಿ ಮಾಡೋದು ಅನ್ನೋದು ತುಂಬ ಜನಕ್ಕೆ ಗೊಂದಲ ಇದೆ. ಸೊ ಇಲ್ಲಿ ಪುಟ ನಂಬರ್ 86 ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಸುಭಾಷ್ ಪಾಳೇಕರ್ ಬರೆದಿರುವಂಥ ಬುಕ್ನಲ್ಲಿ ಪುಟ ನಂಬರ್ 86ನಲ್ಲಿ ನೀವು ಹೋದರೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಜೀವಾಮೃತ ಮತ್ತು ಘನ ಜೀವಾಮೃತವನ್ನು ಉಪಯೋಗಿಸಬೇಕು. ಏಕದಳದಲ್ಲಿ ದ್ವಿದಳ ಮತ್ತು ದ್ವಿದಳದಲ್ಲಿ ಏಕದಳ ಹೀಗೆ ಅಂತರ ಬೆಳೆಗಳನ್ನು ಬೆಳೆಯಬೇಕು. ಈ 2 ನಿಯಮಗಳನ್ನು ಪಾಲಿಸಿದರೆ ಸಾಕು, ರಾಸಾಯನಿಕ ಗೊಬ್ಬರಗಳ ಖರ್ಚು ನಿಂತು ಹೋಗುತ್ತದೆ. ಮಿತ್ರರೇ, ಗಾಳಿಯಿಂದ ಸೌರಜನಕವನ್ನು ತೆಗೆದುಕೊಂಡು ನೇತ್ರಾಣು ಬೇರುಗಳಿಗೆ ಪೂರೈಸುತ್ತವೆ. ಇಲ್ಲದೆ ದೇವರು ನಿರ್ಮಿಸಿದ ವ್ಯವಸ್ಥೆ ಇದರಲ್ಲಿ ಮಾನವನ ಯಾವುದೇ ಭೂಮಿಕೆ ಇಲ್ಲ. ಮೇಲಿನ 2 ನಿಯಮಗಳನ್ನು ಪಾಲಿಸಿದರೆ ಸಾಕು, ಬೆಳೆಗಳ ಹಣ್ಣಿನ ಗಿಡಗಳಿಗೆ ಗಾಳಿಯಿಂದ ಪುಕ್ಕಟೆಯಾದ ಸೌರಜನಕ ತಾನಾಗಿಯೇ ಸಿಗುತ್ತದೆ. ಆಗ ನಿಮ್ಮ ತಲೆಯಲ್ಲಿ ಮತ್ತು ಮನೆಯಲ್ಲಿ ಕೂಡಿಟ್ಟ ಯೂರಿಯಾ ಮತ್ತು ಇತರ ಗೊಬ್ಬರಗಳನ್ನು ತೆಗೆದುಹಾಕಿ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅವ್ರು ಹೇಳ್ತಾರೆ 2 ನೇತ್ರಾಣಗಳು ಇರುತ್ತೆ. ಸೊ ಆ ನೇತ್ರಾಣಗಳು ಸಹಜೀವಿ ನೇತ್ರಾಣಗಳು ದ್ವಿದಳ ಬೆಳೆಗಳ ಬೇರುಗಳಲ್ಲಿ ನಿವಾಸ ಮಾಡುತ್ತವೆ. ಅಸಹಜೀವಿ ನೇತ್ರಾಣಗಳು ಏಕದಳ ಬೆಳೆಗಳಲ್ಲಿ ಬೇರುಗಳಲ್ಲಿ ಹತ್ತಿರ ನಿವಾಸ ಮಾಡುತ್ತವೆ. ಅಂದರೆ ಈ 2 ನೇತ್ರಾಣಗಳಿಂದ ಕೆಲಸ ಮಾಡಬೇಕೆಂದರೆ ಏಕದಳ ಮುಖ್ಯ ಬೆಳೆಯಲ್ಲಿ ದ್ವಿದಳ ಸಂಗಾತಿ ಬೆಳೆಯಲ್ಲಿ ಬೆಳೆಯಬೇಕು ಮತ್ತು ದ್ವಿದಳ ಮುಖ್ಯ ಬೆಳೆಯಲ್ಲಿ ಇದ್ದಲ್ಲಿ ಏಕದಳ ಸಂಗಾತಿ ಬೆಳೆಯನ್ನು ಬೆಳೆಯಬೇಕು. ಇದರ ಅರ್ಥ, ಒಂದು ವೇಳೆ ಯೂರಿಯಾ, ಅಮೋನಿಯಾ, ಸಲ್ಫೇಟ್ ಮತ್ತು ಅನ್ನ ರಾಸಾಯನಿಕ ಗೊಬ್ಬರಗಳು, ಸಾವಯವ ಗೊಬ್ಬರಗಳು, ಅಕ್ಯಾಂತ ಹಿಂಡಿ, ಸಗಣಿ ಗೊಬ್ಬರ, ಕಾಂಪೋಸ್ಟ್, ವರ್ಮಿ ಕಾಂಪೋಸ್ಟ್ ಗೊಬ್ಬರ ಈ ಎಲ್ಲ ಗೊಬ್ಬರಗಳ ಉಪಯೋಗವನ್ನು ನಿಲ್ಲಿಸಬೇಕು ಎಂದು ನಿರ್ಧರಿಸಿದರೆ ಕೆಳಕಂಡ 2 ವಿಷಯಗಳನ್ನು ಗಮನಿಸಬೇಕು. ಜೀವಾಮೃತ ಮತ್ತು ಘನ ಜೀವಾಮೃತವನ್ನು ಉಪಯೋಗಿಸಬೇಕು. ಏಕದಳದಲ್ಲಿ ದ್ವಿದಳ ಮತ್ತು ದ್ವಿದಳದಲ್ಲಿ ಏಕದಳ ಹೀಗೆ ಅಂತರ ಬೆಳೆಗಳನ್ನು ಬೆಳೆಯಬೇಕು. ಸೊ ಅಲ್ವಾ, ನಿಮಗೆ ಯಾವುದು ಏಕದಳದಲ್ಲಿ ಏಕದಳ, ಒಂದು ವೇಳೆ ನೀವೇನೋ ಈಗ ಅಡಿಕೆ ತೋಟ ಮಾಡಿದ್ದೀರಾ, ಕಂಪ್ಲೀಟ್ ಅಡಿಕೆ ತೋಟ ಮಾಡಿದ್ದೀರಾ ಅಂದ್ಕೊಳ್ಳಿ. ಸೊ ಕಂಪ್ಲೀಟ್ ಅಡಿಕೆ ತೋಟ ಮಾಡಿದಾಗ ಇದನ್ನು ಉಳುಮೆ ಮಾಡ್ದೇ ಪ್ರಾರಂಭಿಕವಾಗಿ ಇದು ಏಕದಳ ಅಡಿಕೆ ಬಂದು ನಿಮಗೆ ಕರೆಕ್ಟಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ ನೋಡಿ. ಇದು ಬುಕ್ಕಲ್ಲಿ ಬರ್ತಿದ್ದಾರೆ, ಸುಭಾಷ್ ಪಾಳೇಕರ್ ಅವರು ಮೆನ್ಷನ್ ಮಾಡಿದ್ದಾರೆ. ಪುಟ ನಂಬರ್ 86ರಲ್ಲಿ ನಿಮಗೆ ಓದಿದ್ರೆ ಅರ್ಥ ಆಗುತ್ತೆ. ಯಾರ್ಯಾರು ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಬುಕ್ ತೊಗೊಂಡಿಲ್ಲ ಅಂದರೆ ತಗೊಳ್ಳಿ. ಸೊ ಈ ಕೃಷಿನ ತುಂಬ ಈಸಿಯಾಗಿ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಅವರು ಬರ್ತಿದ್ದಾರೆ. ಯಾವ ರೀತಿ ಒಂದು ಬೆಳೆಗಳನ್ನ ಬೆಳಿಬೇಕು, ಯಾವ ರೀತಿ ಸಮಗಮಗಳನ್ನ ನಾವು ಅಳವಡಿಸ್ಕೋಬೇಕು. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಮಾನವನಿಗೆ ಮಾತ್ರ ಊಟ ಮಾಡಬೇಕಾದ್ರೆ ಏಕದಳ ಮತ್ತು ದ್ವಿದಳ ಅನ್ನೋದಿರಬೇಕು.
ಅನ್ನ ಬಂದು ಏಕದಳ, ದ್ವಿದಳ ಬಂದು ಬೇಳೆ. ಸೊ ಇದು ಮಾತ್ರ ಮಾನವನಿಗೆ ಮಾತ್ರ ರುಚಿಕರವಾದಂಥ ಒಳ್ಳೆ ಊಟ ಬೇಕು. ಬಟ್ ಮರ ಏಕದಳ ಮಾತ್ರ ಮಾಡ್ಕೋಬೇಕು ನೀವು. ಇದನ್ನು ಹೊರಗಡೆಯಿಂದ ತಂದು ಗೊಬ್ಬರಗಳ ಮುಖಾಂತರ ಹಾಕ್ಬಿಡ್ತೀರಾ. ಅಲ್ಲಿ ಹಾಕೋದ್ರಿಂದ ನ್ಯಾಚುರಲ್ ಆಗಿರುವಂಥ ನಿಮ್ಮ ಭೂಮಿಯಲ್ಲಿರುವಂಥ ಸೂಕ್ಷ್ಮಜೀವಿಗಳು, ಎರೆಹುಳಗಳು, ಕೋಟಿ ಇರುವೆಗಳು, ಉಪ್ಟಿಗಳು, ಗೆಜ್ಜಲುಗಳು, ಇನ್ನೂ ಹಲವಾರು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ. ತೊಂದರೆ ಆದಾಗ ಅಲ್ಲಿ ಒಂದು ಕಾಂಪೊನೆಂಟ್ ಇರುತ್ತೆ, ಅಂದರೆ ಪ್ರಕೃತಿಯಲ್ಲಿ ಒಂದು ಅದರಂಥ ಒಂದು ಸೈಕಲಿಂಗ್ ಇರುತ್ತೆ. ಅದೆಲ್ಲ ಕಂಪ್ಲೀಟಾಗಿ ನಿಂತೋಗುತ್ತೆ. ನೀವು ಇನ್ನೊಬ್ಬನ ಬದುಕೋಕ್ಕೋಸ್ಕರ ಅವನು ಉತ್ಪತ್ತಿ ಮಾಡುವಂಥ ಗೊಬ್ಬರಗಳನ್ನ ಅವನು ಐಷಾರಾಮಿ ಜೀವನ ನಡೆಸ್ತಾ ಇರ್ತಾರೆ. ಗೊಬ್ಬರದ ಫ್ಯಾಕ್ಟ್ರಿಗಳೆಲ್ಲ ನೀವು ನೋಡ್ಬೋದು, ಒಳ್ಳೆ ಅಂಬಾನಿಗಳಾಗಿರ್ತಾರೆ ಅವರೆಲ್ಲ. ನೀವು ಅವನ್ನ ಕೊಡುವಂಥ ಭಿಕ್ಷೆಯನ್ನು ತಗೊಂಡು ನೀವು ಬೆಳೆಕೊಂಡು ಹಾಕೊಂಡು ಮಾಡ್ಕೋತಾ ಇರ್ತೀರ. ಸೊ ನಿಮಗೆ ಈ ಅವನ ಅವಲಂಬಿತವಾಗಿ ನೀವು ಬದುಕೋದಾದರೆ ನಿಮ್ಗೆ ಎಲ್ಲಿ ನೀವು ಸಕ್ಸಸ್ ಆಗೋಕ್ಕಾಗುತ್ತೆ? ಯಾವತ್ತು ರಾಸಾಯನಿಕ ಗೊಬ್ಬರ ಯಾವತ್ತೋ ಒಂದಿನ ನಿಲ್ಲಿಸ್ತಾರೆ. ಇವತ್ತಾಗಲೇ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಪ್ರಾಕ್ಟಿಕಲಾಗಿ ಯತ್ನೆ ಮಾಡೋಣ, ನಾವು ಸತ್ಯ ಮಾತಾಡೋಣ. ಪ್ರಾಕ್ಟಿಕಲಾಗಿ ಯತ್ನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಗೊಬ್ಬರ ನಿಲ್ಲಿಸ್ತಾ ಅಂದರೆ ಏನು ಮಾಡ್ತೀರಾ ನೀವು? ಗೊಬ್ಬರನೇ ಸಿಗಲ್ಲ ಅಂದ್ಕೊಳ್ಳಿ, ಏನು ಮಾಡ್ತೀರಾ? ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳುತ್ತೆ ನಮ್ಮ ದೇಶ. ಸೊ ಇದರಿಂದ ಇಲ್ಲಿ ಬರ್ದಿರುವಂಥ ನೀವು ಪುಟ ನಂಬರ್ 86 ಈ ಬುಕ್ಕನ್ನು ತೆಗೆದುಕೊಂಡು ಹೊಸ ಯುವಕರುಗಳು ಯಾರು ಕೃಷಿಗೆ ಬರ್ತಾ ಇದ್ದೀರಾ ಈ ಬುಕ್ಕನ್ನ ಓದಿದ್ರೆ ತುಂಬ ಉಪಯೋಗ ಆಗುತ್ತೆ. ಮತ್ತು ನೀವು ಕೃಷಿನ ಅಳವಡಿಸ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಿ ಸಂಗಾತಿ ಬೆಳೆ ನೀವು ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ ನೋಡಿ. ಇದು ಏಕದಳ. ಇದು ಏಕದಳದಲ್ಲಿ ನಾನು ಅರ್ಥ ಮಾಡ್ಕೊಳ್ಳಿ, ಈ ಕೃಷಿಲಿ ನಾನು ಗೆಲ್ಲಬೇಕಾದ್ರೆ ಒಂದು ಮುಖ್ಯವಾದ ಪಾಯಿಂಟ್ ಇದೆ. ಈ ಮರ ಇಷ್ಟು ಚೆನ್ನಾಗಿ ಬರಬೇಕಂದ್ರೆ ನಾನು ಯಾವುದೇ ರಾಸಾಯನಿಕಗಳು ಹಾಕಿಲ್ಲ, ಯಾವುದೇ ಕೊಟ್ಟಿಗೆ ಗೊಬ್ಬರಗಳು ಹಾಕಿಲ್ಲ, ಮತ್ತು ಉಳುಮೆನೂ ಮಾಡ್ತಾ ಇಲ್ಲ. ಸೊ ಅದ್ಭುತವಾಗಿ ಮರಗಳು ಮೀಡಿಯಮ್ ಸೈಜಲ್ಲಿ ನ್ಯಾಚುರಲಾಗಿ ಬರ್ತಿದೆ. ಯಾಕೆಂದರೆ ನೀವು ಅನ್ಕೋಬೋದು ಸರ್ ಇನ್ನೂ ದಪ್ಪ ಬರಬೇಕು, ಬಡ್ಡೆ ಬರಬೇಕು, ಎಲ್ಲ ಬಿಟ್ಬಿಡಿ, ಕತೆ ಹೊಡಿಯೋದನ್ನ ಕೆಲಸ ಮಾಡಿ ನೋಡಿ. ನೀವು ಆ ಮರನ ಸಾಕು ನೋಡಿ, ಆಮೇಲೆ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ ಅದರಲ್ಲಿ ಕೃಷಿಯ ತಾಕತ್ತೇನು, ಅದ್ರ ಇಳುವರಿ ಏನು. ಆಮೇಲೆ ನಿಮಗೆ ಹೋಯ್ತಾ ನಿಮ್ಗೆ ಗೊತ್ತಾಗುತ್ತೆ. ಮಾಡ್ಬಿಟ್ಟು ಮಾತಾಡ್ಬೇಕು. ನನಗೆ ಮಾಡ್ದೇ ಮಾತಾಡಿದ್ರೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾವು ಪ್ರಾಕ್ಟಿಕಲ್ಲು ತೇರಿ ಎರಡೂ ಮಾಡ್ತಾರಿಂದ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿದಿ, ಇದಕ್ಕೆ ಯಾವುದೇ ರಾಸಾಯನಿಕ ಇಲ್ಲ, ಉಳುಮೆ ಇಲ್ಲ, ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ಹೊಸ್ತಾ ಕಡಿತಾ ಇರೋದು, 4 ವರ್ಷದ ಮರ ಇದು. ಸೊ ಇದು ಅಚ್ಚುಕಟ್ಟಾಗೆ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡ್ತಿದೆ. ಇಳುವರಿನ ಈಗ 4-5 ವರ್ಷಕ್ಕೆ ಕಡ್ದಿದೆ, ಇನ್ನೂ ಬರ್ತದೆ. ಯಾಕೆ ತಾಳ್ಮೆಯಿಂದ ಇರಬೇಕು. ನೀವು ಉಡ್ದ ತಕ್ಷಣ ಅಂಬೆಗಾಲ ಎತ್ಬಿಟ್ಟು ನಡೆದ್ಬಿಟ್ಟು ಹೋಗಿ ಒಂದೇ ಸಲ PT ಉಷಾ ಓಡ್ಬಿಡಲ್ಲ ನೀವೆಲ್ಲ. ಸೊ ನಿಧಾನಗತಿಲಿ ನೀವು ಹೆಂಗೆ ಚೇತರಿಕೆ ತಗೊಂಡು, ಶಕ್ತಿ ತಗೊಂಡು, ಪರಿಸರನ ಅರ್ಥ ಮಾಡಿಕೊಂಡು, ನಿಮ್ಮ ಸುತ್ತಮುತ್ತಲ ವಾತಾವರಣ ಜನರನ್ನ ಅರ್ಥ ಮಾಡ್ಕೊಂಡು ಬದುಕೋಕ್ಕೆ ಸ್ಟಾರ್ಟ್ ಮಾಡೋದು ನಿಮ್ಗೆ ಎಷ್ಟು ಟೈಮ್ ಹಿಡಿತದೋ ಅಷ್ಟೇ ಟೈಮು ಒಂದು ಮರ ಗಿಡಗಳಿಗೂ ಹಿಡಿತದೆ. ನೀವು ಅರ್ಥ ಮಾಡ್ಕೋಬೇಕು. ನೀವು ಅನ್ಕೋಬೋದು ಮರಗಳಿಗೆ, ಭೂಮಿಯಲ್ಲಿ ಇರುವಂಥ ಸೂಕ್ಷ್ಮಜೀವಿಗಳಿಗೆ ಬದುಕಕ್ಕಿಲ್ಲ ಅಂತ. ನೀವು ಅದಕ್ಕೆ ಮಾಡಬಾರ್ದು ಹಾನಿ. ನಿಮ್ಮ ಮೇಲೆ ಏನಾರು ಬುಲ್ಡೇಜರ್ ಹೆಸರು ನೀವು ಉಳ್ಕೋತೀರಾ, ನೆಗೆದು ಬಿದ್ದೋಯ್ತೀರಿ. ಹಂಗೆ ನಾನು ನೆಗೆದು ಬಿದ್ದೋಯ್ತೀನಿ, ನಾನೇನು ಉಳ್ಕೊಳ್ಳಲ್ಲ. ಅದೇ ರೀತಿ ಅರ್ಥ ಮಾಡ್ಕೋಬೇಕು. ಒಬ್ಬ ಮಾನವ ಕೆಳಗಡೆ ನಿಂತಿರೋ ಭೂಮಿ ಮೇಲೆ ನನಗಿಂತ ಹೆಚ್ಚು ಬುದ್ಧಿವಂತ ಜೀವಿಗಳು, ನನಗಿಂತ ಹೆಚ್ಚು ಅಶಾನುಕೋಟಿ ಸೂಕ್ಷ್ಮಜೀವಿಗಳು ತಮ್ಮ ಕಾರ್ಯವೈಖರಿಗಳನ್ನ ಪ್ರಕೃತಿಗಾಗಿ ದುಡಿತಾ ಇರ್ತವೆ. ನೀವೇನು ಮಾಡ್ತೀರಾ? ಭಸ್ಮಾಸ್ಪರ, ನಮ್ಮ ಸುಭಾಷ್ ಪಾಳೇಕರ್ ಹೇಳ್ದಂಗೆ ಭಸ್ಮಾಸ್ಪರ ಟ್ಯಾಕ್ಟ್ರಿಗಳು, ಟಿಲ್ಲರ್ಗಳನ್ನ ತಂದು ಅದ್ರ ಮೇಲೆ ಹರಿಸಿ ಕೋಟಿ ಸೂಕ್ಷ್ಮಜೀವಿಗಳನ್ನ ಹಾಳು ಮಾಡಿ ಕೊನೆಗೆ ಅದು ವಿಷ ತಂದು, ರಾಸಾಯನಿಕ ತಂದು ಆ ಭೂಮಿಗೆ ಹಾಕ್ತೀರಾ. ಅದರಲ್ಲಿ 100 ಕೋಟಿ ಪ್ರಾಣಿ ಸಂಕುಲಗಳು ಮರಣ ಹೋಮ ಮಾಡ್ತೀರಾ. ಇದೆಲ್ಲ ಮಾಡ್ಬಿಟ್ಟು ನೀವೇನು ಮಾಡ್ತೀರಾ? ಸಂಜೆ ಹೋಗ್ಬಿಟ್ಟು 6 ಗಂಟೆ ಆಯ್ತಾರಂಗೆ ಸೂರ್ಯ ಮಾಡ್ಬೋದು, ಎಂತಿ ಕೂಗೋದು ಗಂಡಂದಿರು, ದೇವ್ರ ದೀಪಾಸೆ ಹೋಗ್ಬಿಟ್ಟು ದೇವ್ರ ದೀಪಾಸು ಮನಸ್ಸಿಗೆ ಶಾಂತಿ ಬರಲಿ ಅಂದ್ಬಿಟ್ಟು ಎಷ್ಟು ಹಾಳು ಮಾಡಿರ್ತೀರಾ ನೀವು. ನಿಜವಾಗಿ ಎದೆ ಮುಡ್ಕೊಂಡು ಹೇಳಿ, ನೀವು ಎಷ್ಟು ಪ್ರಾಣಿ ಸಂಕುಲಗಳನ್ನ ಹಾಳು ಮಾಡ್ತೀರಾ, ಎಷ್ಟು ಸೂಕ್ಷ್ಮಜೀವಿಗಳನ್ನ ಹಾಳು ಮಾಡಿದ್ದೀರಾ, ಎಷ್ಟು ಎರೆಹುಳಗಳನ್ನ ಹಾಳು ಮಾಡಿರ್ತೀರಾ. ಎಲ್ಲ ಮಾಡ್ಬಿಟ್ಟು 6 ಗಂಟೆಗೆ ಹೋಗ್ಬಿಟ್ಟು ದೇವ್ರ ದೀಪ ಹಚ್ಬಿಡೋದು. ಇದನ್ನೇ ಹೇಳಿದ್ದಾರೆ ಪಾಳ್ಯಕರ್ ಅವರು. ನಾನು ಹೇಳ್ತಾ ಇರೋದಲ್ಲ. ಈ ಬುಕ್ನ ಓದಿ, ತಮಾಸೆಗೂ ಇದೆ. ನೀವೇನು ತಪ್ಪು ಮಾಡ್ತಾ ಇದ್ದೀರಿ ಅನ್ನೋದು ನಿಮಗೆ ಜ್ಞಾನೋದಯ ಆಗುತ್ತೆ. ಆಮೇಲೆ ನನಗೆ ಹಿಡ್ಕೊಂಡು ಬಡ್ದ್ಬಿಟ್ಟಿರೋ ಕಮೆಂಟಲ್ಲಿ ನಾನು ಹೇಳ್ತಾನೆ ಅಂದ್ಬಿಟ್ಟು. ಸೊ ಹಂಗೆ ಒಂದು ತಮಾಷೆಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ತಮಾಷೆ ಏನಕ್ಕಿಂತ ಹೆಚ್ಚಾಗಿ ಇದು ನಿಜ ತಾನೇ. ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಪ್ರಾಣಿ ಸಂಕುಲಗಳನ್ನ ಹಾಳು ಮಾಡ್ತೀರಾ, ಭೂಮಿಲಿರೋ ಸೂಕ್ಷ್ಮಜೀವಿಗಳನ್ನ ಹಾಳು ಮಾಡ್ತೀರಾ, ಎರೆಹುಳಗಳೆಲ್ಲ ಹಾಳು ಮಾಡ್ತೀರಾ. ನೀವು ಮಾತ್ರ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಹೋಗೋ 6 ಗಂಟೆಯಲ್ಲಿ ಪೂಜೆ ಮಾಡ್ತೀರಾ ದೇವ್ರಿಗೆ. ದೇವ್ರೇ ಕಾಪಾಡಪ್ಪ, ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಸುಖವಾಗಿ ಇಡಂಗೆ ಮಾಡಪ್ಪ ಅಂದ್ಬಿಟ್ಟು ಕೈ ಮುಗ್ಬಿಟ್ಟು ಹಿಡಿಗಾಯಿ ಹೊಡ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ನಮ್ದೇಗೆ ಮನಿಕೋತೀರಾ. ಇಲ್ಲಿ ಭೂಮಿಗೆ ವಿಷ ಹಾಕಿರ್ತೀರ. ಆ ವಿಷ ತಿಂದು ಎಷ್ಟೋ ಕೋಟಿ ಸೂಕ್ಷ್ಮಜೀವಿಗಳು, ಪ್ರಾಣಿ ಸಂಕುಲಗಳು ಅಯ್ಯೋ ಅಂತ ನಿಮಗೆ ಶಾಪ ಹಾಕಿರ್ತವೆ. ಆ ಶಾಪನೇ ನಿಮ್ಮ ಮುಂದಿನ ಪೀಳಿಗೆ, ನಿಮ್ಮ ಮಕ್ಕಳುಗಳಿಗೆ ಅನಾರೋಗ್ಯದಿಂದ ಅರ್ಧ ವಯಸ್ಸಿಗೆ 40 ವರ್ಷಕ್ಕೆ 50 ವರ್ಷಕ್ಕೆ ಡಮಾರ್ ಅಂದ್ಬಿಟ್ಟು ಹಾರ್ಟ್ ಅಟ್ಯಾಕೋ ಇನ್ನೊಂದು ದೊಡ್ಡ ರೋಗಗಳು ಬಂದು ಡಮಾರ್ ಅಂದೋಯ್ತವೆ. ಸೊ ಆ ಉದ್ದೇಶದಿಂದ ಹೇಳಿ ನೋಡಿ, ಸುಭಾಷ್ ಪಾಳೇಕರ್ ಏನು ಹೇಳಿದ್ದಾರೆ ಯಥಾವತ್ತಾಗಿ ಇಲ್ಲೇ ತೋರಿಸ್ತೀನಿ. ನನ್ನ ಜಮೀನಲ್ಲಿ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ನಿಮಗೆ. ಅವ್ರು ಏನು ಹೇಳಿದ್ದಾರೆ, ನಾನು ಯಾಕೆ ಇದು ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರಗಳು, ವರ್ಮಿ ಕಾಂಪೋಸ್ ಅಂತೆ, ಆ ಕಾಂಪೋಸ್ ಅಂತೆ, ಇದಂತೆ ಅದಂತೆ, ಆ ಸಾಯಿಲ್ ಅಂತೆ, ಈ ಸಾಯಿಲ್ ಅಂತೆ ಯಾವುದೂ ಆಗ್ತಾನೆ ಯಾಕೆ ಬೆಳೀತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇದು ಏಕದಳ ಅಡಿಕೆ, ಏಕದಳ ಇದೆ.
ಇಲ್ಲೆಲ್ಲ ಏಕದಳ ಕಾಣ್ತಿದೆ ನಿಮಗೆ. ಸೊ ಇದ್ರೊಳಗೆ ಬಹುಬೆಳೆ ಪದ್ಧತಿ ಅಂದರೆ ಬಹುಬೆಳೆಗಳು ಹೆಂಗೆ ಮಾಡ್ಕೊಳ್ಳೋದು ನಾವು. ಸೊ ಇದರಲ್ಲಿ ಏಕದಳದಲ್ಲಿ ದ್ವಿದಳ ಧಾನ್ಯಗಳು ಇಲ್ಲಿ ನೋಡ್ತಾ ಇರ್ಬೋದು. ನನ್ನ ತೋಟದೊಳಗೆಲ್ಲ ದ್ವಿದಳ ಧಾನ್ಯಗಳು ಬೆಳೆದಿದೆ. ಇಲ್ಲಿ ಏನೇನಿದೆ ಅಂದರೆ ಸೆಣಬಿದೆ, ದಯಂಚ ಬೆಳೆದಿದೆ, ತಡ್ನಿ ಇದೆ, ಅಬ್ಬು ತಡ್ನಿ ಇದೆ, ಮತ್ತು ವೆಲ್ವೆಂಟ್ ಇದೆ. ಸೊ ಇನ್ನೂ ಹಲವಾರು ಉಳ್ಳಿಗಳು ಹಾಕೊಂಡಿದ್ದೀನಿ. ಈ ಥರ ಕಾಳುಗಳು ಎಲ್ಲ ರೀತಿದು ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಏಕದಳದಲ್ಲಿ ದ್ವಿದಳ ಅನ್ನೋ ಕಾನ್ಸೆಪ್ಟನ್ನ ಇಲ್ಲಿ ಇಟ್ಟಿದ್ದೀನಿ. ನಿಮಗೆ ಪ್ರಾಕ್ಟಿಕಲಾಗಿ ಇಲ್ಲಿ ನೋಡ್ತಾ ಇರ್ಬೋದು. ಎಲ್ಲೂ ಕೂಡ ನಿಮಗೆ ತರಿದ ಭೂಮಿ ಇಲ್ಲ, ಕಾಡಿನ ರೀತಿ ಇದೆ. ಇಲ್ಲಿ ಮಾತ್ರ ರೋಡು, ನಾನು ಓಡಾಡೋಕ್ಕೆ ಮಾತ್ರ ರೋಡ್ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ದಿನನಿತ್ಯ ಸೊ ಮಾಡ್ಕೊಂಡಿರೋದು ಇದು. ನಾನು ಓಡಾಡೋಕ್ಕೆ ಜೀವಾಮೃತ ತೊಗೊಂಡೋಗೋಕ್ಕೆ ಈ ಜಾಗದಲ್ಲಿ ಫ್ಲಿಂಕರ್ ಮುಖಾಂತರ ಇದೇ ಕಾಣ್ತಿದ್ದಿಲ್ಲ, ಇದೇ ಫ್ಲಿಂಕರ್ ಮುಖಾಂತರ ನಾನು ಜೀವಾಮೃತ ಮೈಕ್ರೋ ಫ್ಲಿಂಕರ್ ಇದು, ಇದ್ರ ಮುಖಾಂತರ ನಾನು ಕಂಪ್ಲೀಟ್ ಜೀವಾಮೃತ ಕೊಡ್ತೀನಿ. ಏಕದಳ ಮತ್ತು ದ್ವಿದಳ ಅನ್ನೋ ಕಾನ್ಸೆಪ್ಟ್ ನೀವು ನೋಡ್ತಾ ಇರ್ಬೋದು. ನೀವು ಕೆಲವರು ಕ್ವಶನ್ ಹೇಳ್ತೀರಿ, ಸರ್ ಅಲ್ಲಿ ಬಹು ಬೆಳೆಗಳನ್ನ ಮಾಡ್ಕೋಬೇಕು ಅಂತ ಹೇಳಿದರೆ ನೀವು ಯಾಕೆ ಬರೀ ಏಕದಳ ದ್ವಿದಳ ಮಾಡ್ಕೊಂಡಿದ್ರಿ? ಇದರಲ್ಲಿ ಬರೀ ಏಕ ಬೆಳೆ ಕೊನೆಯದಾಗಿ ನೀವು ದ್ವಿದಳವನ್ನು ಮಣ್ಣಿಗೆ ಸೇರಿಸಿದ ಮೇಲೆ ಬರೀ ದ್ವಿದಳ ಮಾತ್ರ ಉಳ್ಕೊಳುತ್ತೆ, ಏಕದಳ ಮೇಲೆ ದ್ವಿದಳ ಮಾತ್ರ ಉಳ್ಕೊಳುತ್ತೆ, ಅಡಿಕೆ ಮೇಲೆ ಬಂದಾದ್ಮೇಲೆ ಬರೋದಿಲ್ಲ, ಹೆಂಗೆ ಮಾಡ್ತೀರಾ ಅಂತ ಕೇಳ್ತೀರಾ ಕ್ವಶನ. ನೋಡಿಯಪ್ಪ, ನಾನು ಇದನ್ನು ಮಗುವಾದಂಗ್ಲಿಂದನೂ ಒಳ್ಳೆ ಪೋಷಕಾಂಶದಿಂದ ದ್ವಿದಳ ಮತ್ತು ಏಕದಳದಿಂದ ಭೂಮಿನ ಫಲವತ್ತತೆ ಮಾಡಿಕೊಂಡು ಎರೆಹುಳ ಸಂಖ್ಯೆನ ಜಾಸ್ತಿ ಮಾಡ್ತಾ ಬರ್ತಾ ಇದೊಂದು 5 ವರ್ಷ 6 ವರ್ಷ 7 ವರ್ಷ 8 ವರ್ಷ 10 ವರ್ಷನ ತಗೊಳ್ಳಿ. 10 ವರ್ಷ ಆದಮೇಲೆ ಕಾಳುಮೆಣಸ ಕುಡಿಸ್ತೀನಿ. ಈಗ ನಾನು ಕಾಳುಮೆಣಸು ಬಂದಾಗ ಒಂದು ಬೆಳೆ ಜೊತೆ ಇನ್ನೊಂದು ಬೆಳೆ ಆಯಿತು. ಇದ್ರ 2 ಮರಗಳ ನಡುವೆ ಕೋಕೋ ಹಾಕ್ತೀನಿ. ಕೋಕೋನೂ ಬರುತ್ತೆ. ಈಗ ಆಲ್ರೆಡಿ ನಿಮಗೆ ಹಳೆ ವಿಡಿಯೋಗಳೆಲ್ಲ ಹೇಳಿದ್ದೀನಿ ಯಾವ್ಯಾವ ಬೆಳೆಗಳು ಅಳವಡಿಸ್ತಾ ಇದ್ದೀನಿ ಅಂತ. ಕಾಳುಮೆಣಸು ಆಯಿತು, ಕೋಕೋ ಆಯಿತು, ಮೆಣಸಾಯಿತು. ಸೊ ಈ 3 ಬೆಳೆಗಳಾಯಿತು. ಬಾರ್ಡ್ರ್ಗಳಲ್ಲಿ ತೆಂಗುಗಳಿದೆ. ಸೊ 4 ಬೆಳೆ ಆಯಿತು. ಇನ್ನೂ ಬಾರ್ಡ್ರಲ್ಲಿ ಒಳಗಡೆ ಹೋದರೆ ನಿಮಗೆ ಬಾಳೆ ಕಾಣುತ್ತೆ, ನೋಡ್ತಾ ಇರ್ಬೋದು. ಅಲ್ಲಿ ಇಲ್ಲಿ ಬಾಳೆಗಳು ಹಾಕೊಂಡಿದ್ದೀನಿ ಮನೆಗೆ ಬೇಕಾಗಿರೋದು. ಸೊ ಇನ್ನೂ ಬಾರ್ಡ್ರ್ಗಳಲ್ಲಿ 2 ಮಧ್ಯದಲ್ಲಿ ಶ್ರೀಗಂಧಗಳು ಹಾಕೊಂಡಿದ್ದೀನಿ. ಸೊ ಇದು ಒಬ್ಬ ಮನುಷ್ಯ ಏನೆಲ್ಲ ಮಾಡ್ಬೋದು ಅನ್ನೋದು ಮಾಡ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಜಾಗ ಬಿಟ್ಟು 2 ತೆಂಗಿನ ಮರದ ನಡುವೆ ನಿಂಬೆ ಗಿಡಗಳು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಂಬೆಹಣ್ಣು ಗಿಡಗಳಿದೆ. ಸೊ ಒಳಗಡೆ ಒಂದು ನಟ್ಬಿಟ್ಟಿದೆ, ಅದು ಬಂದ್ಬಿಡ್ತು. ಅದ್ರ ಪಕ್ಕದಲ್ಲಿ ಸೀಬೆ ಗಿಡನೂ ಇದೆ, ಪಪಾಯಿ ಇದೆ, ಆ ಕಡೆ ಸ್ಟಾರ್ಚ್ ಫುಡ್ ಇದೆ, ಆಮೇಲೆ ಸೀತಾಫಲ ಇದೆ, ಮಾವಿದೆ, ಹಳಸಿದೆ. ಸೊ 1 ಎಕರೆಯಲ್ಲಿ ನಮ್ಮ ಮನೆಗೆ ಬೇಕಾಗಿರೋ ಹಣ್ಣುಗಳನ್ನೂ ಬೆಳೀತಾ ಮತ್ತು ಕಾಳುಮೆಣಸು ಆದಾಯವಾಗುವಂಥ 3 ಬೆಳೆಯನ್ನು ಆಚರಿಸ್ಕೊಳ್ಳಿ. 3 ಬೆಳೆಯನ್ನು ಅಳವಡಿಸ್ಕೋಬೇಕು ನೀವು. ಇದರಲ್ಲಿ ಸುಮ್ಮನೆ ಕೆಲವರು ಹೇಳ್ತಾರೆ ಸೋಗೋಸ್ಕರ ಎಲ್ಲ ಬೆಳೆನೂ ಹಾಕ್ಬಿಡ್ತಾರೆ, ಅದರಲ್ಲಿ ಯಾವುದೂ ಸರಿಯಾಗಿ ಇಳುವರಿ ಬರೋಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಪ್ರಾಕ್ಟಿಕಲಾಗಿ ಇಳುವರಿ ಬರೋವಂಥದ್ದು ಹಾಕೊಳ್ಳಿ. 3 ಬೆಳೆ ಕಂಪಲ್ಸರಿ ಇರಬೇಕು. ಯಾವುದು? ಕೋಕೋ ಮತ್ತು ಕಾಳುಮೆಣಸು, ಅಡಿಕೆ. ಇನ್ನು ತೆಂಗು ನೀವು ಅದು ಪ್ರಾಫಿಟ್ ಆಗೋ ತಗೋಬೋದು. ಬಾರ್ಡ್ರ್ಗಳಲ್ಲಿ ಒಂದು 15-20 ಮರ ಬರುತ್ತೆ. ಸೊ ಇದನ್ನು ಮಾಡ್ಕೋಬೋದು. 36 ಒಂದು 15 ಮರನಾರ ಹಾಕೋಬೋದು ಸುತ್ತ ಬಾರ್ಡ್ರ್ಗಳಲ್ಲಿ. ನಾವು ಸದ್ಯಕ್ಕೆ ಒಂದು 10 ಮರ ಒಳಗಡೆ ನಮ್ಮ ತಂದೆ ನಡ್ಬಿಟ್ಟಿದ್ರು, ಅದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಸದ್ಯಕ್ಕೆ ಪರವಾಗಿಲ್ಲ, ಏನಿಲ್ಲ, ಚೆನ್ನಾಗಿ ಬರ್ತಿದೆ, ಅದು ಇಳುವರಿನೂ ಬಿಡ್ತಾ ಇದೆ. ಸೊ ನಾನು ಹೇಳೋದು ತೆಂಗುಗೆ 100ಕ್ಕೆ 100 ಬಿಸಿಲು ಬೇಕು. ಅದಕ್ಕೆ ದಯವಿಟ್ಟು ಅಡಿಕೆ ತೋಟದೊಳಗಡೆ ತೆಂಗನ್ನು ಅವಾಯ್ಡ್ ಮಾಡಿ ಬಾರ್ಡ್ರ್ಗಳಿಗೆ ಹಾಕೊಳ್ಳಿ. ಹಣ್ಣು ಗಿಡಗಳನ್ನೂ ಅಷ್ಟೇ ಬಿಸಿಲು ಬರೋಂಥ ಹಣ್ಣು ಗಿಡಗಳನ್ನ ಬಾರ್ಡ್ರ್ಗಳಿಗೆ ಹಾಕೊಳ್ಳಿ. ಅಡಿಕೆ ತೋಟದೊಳಗಡೆ ಕಾಳುಮೆಣಸು, ಕೋಕೋ, ಜಾಯಿಕಾಯಿ ಇಷ್ಟು ಮಾತ್ರ ಇರಬೇಕು. ಸೊ ಇದು ಬಿಟ್ಟರೆ ನೀವು ಬೇರೆ ಏನು ಹಾಕಿದ್ರೂ ಬರೀ ಸೋಗಾಗುತ್ತೆ, ಇಳುವರಿ ಬರಲ್ಲ. ನಿಮ್ಮ ಮನೆಗೆ 1, 2, 3 ಹಣ್ಣು ತಿನ್ಕೊಂಡು ನೀವು ಜೀವನ ಕಳಿಬೇಕು. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಂಡು ಕೃಷಿ ಮಾಡಿ. ಸುಮ್ಮನೆ ಏನೇನೋ ಮಾಡಿಕೊಂಡು ನನಗೆ ತುಂಬ ಜನ ಕಮೆಂಟ್ ಆಗ್ತಾ ಇರ್ತಾರೆ, ಸರ್ ಹೆಂಗೆ ಸರ್ ಏನು ಮಾಡೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ ಇರ್ತೀನಿ. ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕಂದರೆ ನಾನು ಈ ರೀತಿ ಮಾತಾಡೋಕೆ ಹೋದ್ರೆ ನಿಮ್ಮ ತಲೆಗೆ ಹೋಗಲ್ಲ. ಪ್ರಾಕ್ಟಿಕಲಾಗಿ ಇಲ್ಲಿ ಥಿಯರಿ ಮತ್ತು ಪ್ರಾಕ್ಟಿಕಲ್ 2 ಇರಬೇಕು. ಈಗ ಸುಮ್ಮನೆ ಒಬ್ಬ ಮನುಷ್ಯ ಬರೀ ಥಿಯರಿ ಹೇಳ್ತಾ ಹೋದರೆ ಯಾರಿಗೂ ಅರ್ಥ ಆಗಲ್ಲ. ಥಿಯರಿ ಹೇಳೋರೆ ಯೂಟ್ಯೂಬಲ್ಲಿ ಜಾಸ್ತಿ ಸಿಗೋರು, ಪ್ರಾಕ್ಟಿಕಲಾಗಿ ಯಾರೂ ಸಿಗಲ್ಲ. ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಥಿಯರಿ ಪ್ರಾಕ್ಟಿಕಲ್ 2 ತೋರಿಸ್ತಾ ಇರೋ ಏಕೈಕ ಚಾನಲ್ ಒಂದು ಐತೆ ಅಂದರೆ ಅದು ನಿಮ್ಮ ಹಳ್ಳಿ ಮಧು ಮಾತ್ರ. ಸೊ ಅದಕ್ಕೆ ನಾನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಏಕದಳದಲ್ಲಿ ದ್ವಿದಳ 2 ಕಾನ್ಸೆಪ್ಟಲ್ಲಿ ಮರಗಳು ಹಚ್ಚ ಹಸಿರಾಗೆ ಎಷ್ಟು ಬರ್ತಾಯಿದೆ. ಬರುತ್ತೆ ಎಲ್ಲನೂ ತಾಳ್ಮೆಯಿಂದ ಕೃಷಿ ಮಾಡಿ. ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಮಾಡಿಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ. ನಿಮ್ಮ ಮುಂದಿನ ಪೀಳಿಗೆಗೆ ಆರೋಗ್ಯಕರವಾದಂಥ ಭೂಮಿ ಬಿಡಿ. ಸೊ ಕಂಪ್ಲೀಟ್ ವೀಡಿಯೋ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ಅರ್ಧ ವೀಡಿಯೋ ನೋಡ್ಬಿಟ್ಟು ಸರ್ ಹಂಗೆ ಸರ್ ಹಿಂಗೆ ಸರ್ ಅಂತ ಅನ್ನಕ್ಕೆ ಹೋಗ್ಬಿಡಿ. ಇಲ್ಲಿ ಟನ್ಗಟ್ಟಲೆ ಗೊಬ್ಬರ ಇದೆ, ಅರ್ಥ ಮಾಡ್ಕೊಳ್ಳಿ. ಟನ್ಗಟ್ಟಲೆ ಗೊಬ್ಬರ ಆಗಿದೆ. ಇಲ್ಲಿ ಮರಗಳು ಆರೋಗ್ಯಕರಕ್ಕೆ ಜೀವಾಮೃತ ಮತ್ತು ಅಡಿಕೆ ಮರಕ್ಕೆ ಜೀವಾಮೃತ ಕೊಡೋದ್ರಿಂದ, ಏಕದಳದಲ್ಲಿ ದ್ವಿದಳ ಇರೋದ್ರಿಂದ ಒಂದು 100% ಇಲ್ಲಿ ಕೃಷಿ ಗೆಲ್ಲಕ್ಕೆ ಸಾಧ್ಯ ಆಗ್ತಿದೆ. ಅದು ಬಿಟ್ಟು ನೀವು ಹೊರಗಡೆಯಿಂದ ರಾಸಾಯನಿಕಗಳಿಗೆ ಅವಲಂಬಿತವಾದರೆ ಮುಂದಿನ ದಿನದಲ್ಲಿ ನೀವು ಭಯಂಕರವಾದಂಥ ತೊಂದರೆಗೆ ಈಡಾಗಬೇಕಾಗುತ್ತೆ. ನಿಮ್ಮ ತೊಂದರೆಗೀಡಾಗೋದು ನೀವೇನೋ ನಿಮ್ಮ ಜೀವನ ಕಳೆದು ಬಿಡ್ತೀರಾ, ಬಟ್ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳುಗಳಿಗೆ ಆರೋಗ್ಯಕರವಾದಂಥ ಭೂಮಿ ಇರಲ್ಲ. ನೀವು ಆಗಲೇ ಹೇಳ್ದಂಗೆ ಮಾಡೋದೆಲ್ಲ ಮಾಡಿಬಿಟ್ಟು ಸಂಜೆ ಹೋಗಿ ದೇವದೀಪ ಹಸ್ಬಿಟ್ರೆ ನಂದಿ ಆಗ್ಬಿಡ್ತೀರಿ ಅಂತ
ಅದು ಮತ್ತೆ ಆ ಥರ ಆಗಬಾರ್ದು. ದಯವಿಟ್ಟು ನೀವೆಷ್ಟು ಭೂಮಿ ತಾಯಿನ ಪ್ರೀತಿಸ್ತೀರಾ, ಎಷ್ಟು ಅದಕ್ಕೆ ವಿಷ ಆಗ್ತಾನೆ ಕೋಟಿ ಸೂಕ್ಷ್ಮ ಜೀವಿ ಉಳಿಸ್ತೀರಾ, ಅದರಲ್ಲಿ ದೇವ್ರು ಕಾಣಬೇಕು, ಪ್ರಕೃತಿಲಿ ದೇವ್ರು ಕಾಣಿ ಅಂತ ಪಾಳ್ಯಕಾರ ಹೇಳೋದು. ಅದು ತುಂಬ ಅದ್ಭುತವಾದ ಮಾತು. ನಾವೆಷ್ಟು ಪ್ರಾಣಿ ಸಂಕುಲಗಳಿಗೆ ಒಳ್ಳೇದು ಮಾಡ್ತೀವಿ, ಪ್ರಾಣಿ ಸಂಕುಲಗಳನ್ನ ಉಳಿಸ್ತೀವಿ, ಸೂಕ್ಷ್ಮ ಜೀವಿಗಳನ್ನ ಉಳಿಸ್ತೀವಿ, ಭೂಮಿನ ಉಳಿಸ್ತೀವಿ, ಜನಕ್ಕೆ ಆರೋಗ್ಯಕರವಾದಂಥ ಒಂದು ವ್ಯವಸ್ಥೆನ ಮಾಡಿಕೊಡ್ತೀವಿ ಪ್ರಾಣಿ ಪಕ್ಷಿಗಳಿಗೆ, ಅಲ್ಲೇ ನೀವು ದೇವ್ರನ್ನ ಪೂಜಿಸಷ್ಟೇ ಪುಣ್ಯ ಬರುತ್ತೆ. ಮತ್ತು ಗೋಮಾತೆಯನ್ನು ಸಾಕಿದ್ರೆ ಆ ಗೋಮಾತೆಯಲ್ಲಿರುವಂಥ ಸಗಣಿ ಗೋಮೂತ್ರವನ್ನು ನೀವು ಹಾಕಿದ್ರೆ 333 ಕೋಟಿ ದೇವತೆಗಳನ್ನ ನೀವು ಸಗಣಿಲಿ ನೋಡ್ಬೋದು, ಆ ಸಗಣಿಲಿ ಹಾಕುವ ಭೂಮಿ ತಾಯಿಯಲ್ಲಿ ನೋಡ್ಬೋದು. ಇದು ನಿಜವಾದ ದೇವರು, ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟು ನೀವು ಬೇರೆ ಎಲ್ಲ ಮಾತಾಡ್ತಾ ಇದ್ದೀರಾ. ನನಗೆ ತುಂಬ ಜನ ವಾಯ್ಸ್ ಮೆಸೇಜ್ ಹಾಕ್ತೀರಿ, 1 ಎಕರೆಲಿ ಏನು ಮಾಡ್ಬೋದು ಸರ್, ಎಷ್ಟು ಆದಾಯ ತೆಗಿಬೋದು, ಇವೆಲ್ಲ ಮುಡ್ಬಿಟ್ಟು ಭೂಮಿನ ಫಲವತ್ತತೆ ಮಾಡೋದ್ರ ಬಗ್ಗೆ ಯತ್ನ ಮಾಡಿ. ಭೂಮಿಲಿರುವ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕಡಿಮೆ ಆಗಿದೆ, ಅದನ್ನು ಮೇಲೆತ್ತುವ ಕೆಲಸ ಮಾಡಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ತುಂಬ ಮಾತಾಡಿದ್ರೆ ಜನ ನೋಡಲ್ಲ, ಜಾಸ್ತಿ ಆಗ್ಬಿಟ್ರು ನೋಡಲ್ಲ, ಅವ್ರಿಗೆ ಟೈಮ್ ಇಲ್ಲ, ಹಣ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ಟ್ರ್ಯಾಕ್ಟ್ರಲ್ಲಿ ಉಳಿಸೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ರಾಸಾಯನಿಕಗಳು ಕೊಂಡ್ಕೊಳ್ಳೋಕ್ಕೆ ಬ್ಯುಸಿ ಆಗಿದ್ದಾರೆ. ಅವ್ರಿಗೆ ಇಂಥ ವೀಡಿಯೋಗಳೆಲ್ಲ ಬೇಡ, ಇದನ್ನು ಕೂಡ ನೋಡಲ್ಲ, ನನಗೆ ಗೊತ್ತು. ನೋಡ್ಬಿಟ್ಟು ಮತ್ತೆ ಫೋನ್ ಮಾಡ್ತೀರಾ, ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ನನಗೆ ಎಷ್ಟು ಸಾಧ್ಯ ಅಷ್ಟು ಕೊಡ್ತೀನಿ. ಎಲ್ಲಿ ಗಂಟ ನೀವು ನನಗೆ ಈ ಥರ ಮಾಡ್ತಾ ಇರ್ತೀನಿ, ನಾನು ಅಲ್ಲಿ ಗಂಟ ಕೊಡ್ತಾನೆ ಇರ್ತೀನಿ, ತಗೋತಾನೆ ಇರಿ. ಒಟ್ಲಲ್ಲಿ ಸತ್ಯವನ್ನು ಹೇಳೋಕ್ಕೆ ಥಿಯರಿ ಪ್ರಾಕ್ಟಿಕಲ್ ಎರಡನ್ನೂ ನಿಮ್ಗೆ ಹೇಳ್ತಾ ಈ ಚಾನಲ್ನ ನಡೆಸ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಬಳಕೆ.